ನೀರು ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಈಗ ಇಲ್ಲಿ ಬದನೆಕಾಯಿ ಸಹ ಸುಟ್ಕೊಳ್ತಾ ಇದೆ. ಪಲ್ಯ ಬಿಸಿ ಬಿಸಿ ರೊಟ್ಟಿ ಜೊತೆ ಇಂಥ ಚಟ್ನಿ. ಹಾಯ್ ಹಲೋ ಎಲ್ಲರೂ ಹೆಂಗದೀರಿ ಅಂತ ಹೇಳ್ಬಿಟ್ಟು ಮಸ್ತ್ ಕಮೆಂಟ್ ಹಾಕ್ರಿ. ಬನ್ನಿ ಇವತ್ತು ಅಂತ ಹೇಳಿ ಕಮೆಂಟ್ ಹಾಕಿ, ಓಕೆನಾ? ನಾನೀಗ ಸ್ವಲ್ಪ ನಾಷ್ಟಕ್ಕೆ ಮ್ಯಾಗಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಊಟಕ್ಕೆ ರೊಟ್ಟಿ, ಪಲ್ಯ, ಚೌಳಿಕಾಯಿ ಪಲ್ಯ, ಬದ್ನೆಕಾಯಿ ಚಟ್ನಿ, ಕರ್ಕಿ ಸೊಪ್ಪಿತ್ತು ಸ್ವಲ್ಪ, ಅದ್ರದ್ದು ಪಚಡಿ ಮಾಡಿ ರೊಟ್ಟಿ ಮಾಡಿ ಅನ್ನ ಮಾಡ್ಬೇಕಂತ ಅಂದ್ಕೊಂಡಿನಿ. ಮತ್ತು ದಾಲ್ ಮಾಡ್ಬೇಕು ಅಂದ್ಕೊಂಡಿನಿ. ಇಷ್ಟು ಇವತ್ತಿಂದು ನನ್ನ ಮೆನು ಮಧ್ಯಾಹ್ನದ ಊಟದ್ದು. ಈಗ ಮ್ಯಾಗಿ ಮಾಡೋಕ್ಕೆ ಇಷ್ಟಂತೂ ರೆಡಿ ಮಾಡ್ಕೊಂಡಿದ್ದೀನಿ. ಸಾಕು, ಇಷ್ಟು ನನಗೆ ಮ್ಯಾಗಿ ಸೇರೋಂಗಿಲ್ಲ, ಸಾಕು, ಇಷ್ಟ್ರಾಗ ಆಗ್ತೈತಿ. ಇದು ನಮ್ಮ ಮನೆಯವ್ರಿಗಾದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಇವತ್ತಿಂದು ಡೇ ಹಿಂಗೆ ಹೋಗ್ಲಿಕ್ಕತ್ತೈತಿ ನಂದು. ನಾನು ವೀಡಿಯೋಸ್ಗಳು ಹೆಂಗೆ ಬರ್ಲಿಕ್ಕತ್ತಾವ ಅಂತೇಳಿ ಕಮೆಂಟ್ಗಳು ಹಾಕಿ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಸಾರಿ ಎಲ್ಲರೂ ಬ್ಲಾಗ್ ಇದು ಲೈವ್ ಮಾಡಿರಿ ಅಂತ ಹೇಳ್ತೀರಾ, ಬಟ್ ನಾನು ಲೈವ್ ಮಾಡೋಕ್ಕೆ ಟೈಮ್ ಇಲ್ಲ. ಅದಕ್ಕೋಸ್ಕರ ಲೈವಿಗೆ ಯಾರೆಲ್ಲ ಜಾಯಿನ್ ಆಗ್ತಿದ್ರೆ ವೀಡಿಯೋಸ್ಗಳನ್ನ ನೋಡಿ ಕಮೆಂಟ್ಗಳು ಹಾಕಿ, ಖಂಡಿತ ರಿಪ್ಲೈ ಮಾಡ್ತೀನಿ ನಾನು, ಓಕೆನಾ? ಲೈವ್ ಮಾಡೋಕ್ಕೆ ನನಗೆ ಟೈಮೇ ಸಿಗೋದಿಲ್ಲ. ಸೊ ಅದ್ರ ಸಂಬಂಧ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಇನ್ಮೇಲಿದ್ದ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ, ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಲೈವ್ ಬರ್ತೀನಿ ಇಲ್ಲ ಅಂತ ಅಲ್ಲ, ಬಟ್ ಡೈಲಿ ಲೈವ್ ಬರೋಕ್ಕಾಗಲ್ಲ. 15 ದಿನಕ್ಕೊಂದ್ಸಲ ಹಿಂಗೆ ದಿನಾಂತರ ಪಟ್ ಇನ್ಮೇಲೆ ಲೈವ್ ಬರೋಕ್ಕೆ ಆಗೋಂಗಿಲ್ಲ. ಹಿಂಗೆ ನೋಡಬೇಕು, ಯಾವಾಗ ಫ್ರೀ ಸಿಗ್ತೈತೆ ಅವಾಗ ಬರ್ತೀನಿ, ಓಕೆನಾ? ಬಟ್ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟು ನಮಗೆ ಬೇಕು. ಸೊ ಅದಕ್ಕೋಸ್ಕರ ಕೇಳ್ಕೊಳಕತ್ತೀನಿ ಫ್ರೆಂಡ್ಸ, ಓಕೆನಾ? ಬನ್ನಿ ಇವತ್ತಿಂದ ಏನೇನು ಹೆಂಗೆ ಮಾಡ್ತೀನಿ ಅಂತ ಹೇಳಿ ನಿಮಗೂ ತೋರಿಸ್ತೀನಿ, ಬನ್ನಿ. ನೀವು ಯಾವ ರೀತಿ ಮಾಡ್ತೀರಾ ಮ್ಯಾಗಿನ? ಮಸಾಲ ಮ್ಯಾಗಿ ಮಾಡ್ತೀರಾ? ಆಲ್ಮೋಸ್ಟ್ ಈ ಮಸಾಲ ಇದ್ರೊಳಗೆ ಕೊಟ್ಟಿರ್ತಾರಲ್ಲ, ಪ್ಯಾಕೆಟ್ ಕೊಟ್ಟಿರ್ತಾರೆ. ಬಟ್ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಈ ಥರ ಹಾಕಿ ಮಾಡ್ತೀರಾ ಅಂತಂದು ಹೇಳಿ ನಾನು ಕೇಳ್ತಾ ಇದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಮ್ಯಾಗಿನ ಕುದಿಸ್ಕೊಂಡು ನೀರು ಬಸ್ತು ಅದಕ್ಕೂ ಒಗ್ಗರಣೆ ಹಾಕ್ತಾರೆ, ಅದು ಒಂಥರ ಟೇಸ್ಟ್ ಇರ್ತೈತಿ. ಬಟ್ ನಾವು ಆ ಥರ ಏನು ಮಾಡೋಂಗಿಲ್ಲ. ಡೈರೆಕ್ಟ್ ನೀರು ಇಟ್ಟಿರ್ತೀನಿ, ನೀರಿಗೆ ಮ್ಯಾಗಿ ಹಾಕ್ತೀನಿ, ಒಂದು 5 ನಿಮಿಷ ಮ್ಯಾಗಿ ಕುದಿಸ್ತೀನಿ, ಅದರೊಳಗೆ ಮಸಾಲ ಪೌಡ್ರ್ ಹಾಕ್ತೀನಿ, ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು 2 ನಿಮಿಷ ಬೇಯಿಸಿ ತೆಗೆದುಬಿಡ್ತೀನಿ. ಇದು ಒಂಥರ ಟೇಸ್ಟ್ ಚೆನ್ನಾಗಿ ಆಗ್ತೈತಿ. ಬಟ್ ನೀವೇನು ಮ್ಯಾಗಿ ಮಾಡ್ತೀರಾ ಅಂತಂದು ಹೇಳ್ಬಿಟ್ಟು ಕಮೆಂಟ್ ಹಾಕಿ, ಓಕೆನಾ? ಇಲ್ಲಿ ಮಾಡ್ಕೊಂಡ್ಬಿಡೋಣ. ನೋಡಿ ನೀರು ಕುದೀತಾ ಇದೆ. ಜಾಸ್ತಿ ಏನಾಗಿಲ್ಲ ಅನ್ಕೊತೀನಿ ನಾನು. ನೀರು ಅಷ್ಟಿರ್ಲೇಬೇಕಲ್ವಾ? ನೀರು ಕುದೀತಾ ಇದೆ, ಹಾಕ್ಬಿಡೋಣ ಫ್ರೆಂಡ್ಸ್ ಮ್ಯಾಗಿನ. ಕೆಲವೊಬ್ಬರಿಗೆ ಮುರಿದು ಈ ಥರ ಮಾಡಿ ಹಾಕ್ಲಿಕ್ಕೆ ತಿನ್ನಲಿಕ್ಕೆ ಸೇರೋದಿಲ್ಲ, ಕೆಲವೊಬ್ಬರಿಗೆ ತಿನ್ನೋಕ್ಕೆ ಬರಲ್ಲ. ಮುರಿದೆ ಹಂಗೆ ಮಾಡಿದ್ರೆ ಅವು ಎಳೆ ಇರ್ತಾವಲ್ವಾ, ಸೊ ತಿನ್ನೋಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ನಮ್ಮನೇಲಿ ನಾನು ಈ ಥರ ಮುರಿದು ಹಾಕ್ಬಿಡ್ತೀನಿ. ಇದು ನನಗೆ ಅಭ್ಯಾಸ ಆಗ್ಬಿಟ್ಟೈತಿ, ಈ ಥರ ಮುರಿದು ಹಾಕ್ಬೋದು. ಈ ಥರ ಮುರಿದು ಹಾಕಿದರೆ ತಿಂತಾರಂತ ಹೇಳ್ಬಿಟ್ಟು ಇಷ್ಟೇ. ಪಟ 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 ಅಂತ ಹೇಳಿ ಮ್ಯಾಗಿ ರೆಡಿ ಮಾಡಿರ್ತೀನಿ. ಇದೊಂದು ಚೂರು ಕುದಿಬೇಕು. ನೋಡಿ ಯಾವ ರೀತಿ ಆಗಿದೆ ಅಂತ
ಮಿಕ್ಸ್ ನೋಡಿ 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 ಯಾವ ರೀತಿ ಕುದಿತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಸೊಪ್ಪು ಹಾಕಿ, ಇದು ಸೀಪಾಲಕ್ ಹಾಕಿ, ಪಾಲಕ್ ಸೊಪ್ಪು ಅಂತಾರೆ, ನಮ್ಮ ಕಡೆ ಎಲ್ಲ ಸೀಪಾಲಕ್ ಅಂತೀವಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಸೊಪ್ಪು ಹಾಕಿ ನಾನು ಈ ಸಾರು ಮಾಡ್ತಾಯಿದ್ದೀನಿ. ಏನಕ್ಕೆ ಈ ಥರ ನಾನು ಇಟ್ಟಿದ್ದೀನಿ ಅಂದರೆ, ಎಲ್ಲರೂ ಅನ್ಕೊತಾರೆ ಬೇಳೆ ತಿಂದರೆ ಅಸಿಡಿಟಿ ಆಗ್ತೈತೆ, ಹಂಗೆ ಹಿಂಗೆ ಚಲೋ ಅಲ್ಲ ಅಂತೇಳಿ. ಬಟ್ ನೀವು ಈ ರೀತಿ 1 ಅವರ್ ಬೇಳೆನ ನೆನೆ ಇಟ್ಟು ನೀವು ಮಾಡಿ, ಏನೂ ಆಗಲ್ಲ, ಟೇಸ್ಟು ಸಹ ಚೆನ್ನಾಗಿ ಬರ್ತೈತಿ. ನಾನು ಈಗ ತಾನೇ ಏನು ನೆನೆ ಇಟ್ಟಿದ್ದೀನಿ, 1 ಅವರ್ ಬಿಟ್ಟು ಮಾಡ್ತೀನಿ. ಸೊ ಈ ಥರ ನೆನೆ ಇಟ್ಟರೆ ಎಷ್ಟು ಚೆನ್ನಾಗಿ ಆಗ್ತೈತಿ ಗೊತ್ತಾ, ಟೇಸ್ಟು ಆಗ್ತೈತಿ, ಪಲ್ಯನೂ ಬಂದುಬಿಟ್ಟು. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೂ ಇಂಟ್ರೆಸ್ಟ್ ಇತ್ತು ಈ ಥರ ಮಾಡ್ಕೊಂಡು ತಿನ್ಬೇಕು, ಇಷ್ಟ ಆಗ್ತೈತಿ ಅಂತಂದರೆ ನೀವು ಇದೇ ಥರ ಟ್ರೈ ಮಾಡಿ, ಓಕೆನಾ. ಅಸಿಡಿಟಿ ಆಗ್ತೈತಿ ಅಂತಾರಲ್ಲ, ಆಗೋದಿಲ್ಲ ಈ ಥರ ನೆನೆ ಇಟ್ಟು ಮಾಡಿಕೊಂಡ್ರೆ. ಚಾಮ್ ಚೂಮ್ ಅಂತಾರೆ, ಜಾತರ್ ಅಂತಾರೆ ನೋಡಿ ಫ್ರೆಂಡ್ಸ್. ಈ ಮಣಿನ ಯಾವ ರೀತಿ ಮಾಡಿಬಿಟ್ಟಿದ್ದೀನಿ ಅಂತ. ಇದ್ರೊಳಗೆ ಒಂದು ಸಲ ಏನು ರೊಟ್ಟೆ ಮಾಡಿಲ್ಲ, ಚಪಾತಿ ಮಾಡಿಲ್ಲ, ಏನು ಮಾಡಿಲ್ಲ, ಬರೀ ಎಚ್ಚಕ್ಕೆ ಇಟ್ಕೊಂಡ್ಬಿಟ್ಟಿನಿ, ಹಾಗೆ ಹೋಗಿ ಸ್ವಲ್ಪ ಜೋರು ಕುದೀತೈತಿ. ಇನ್ನೂ ಮಸಾಲ ಹಾಕಿಲ್ಲ ನಾನು, ಇದೊಂದು ಸ್ವಲ್ಪ ಕುದ್ದಾದ್ಮೇಲೆ ಮಸಾಲ. ನೋಡಿ ನಿನ್ನೆ ತೊಳೆದಿದ್ದ ಫ್ರೆಂಡ್ಸ್, ನಿನ್ನೆ ಸಂಜೆಗೆ ತೊಗೊಂಬಂದೆ. ಸಮೀರ್ ಅಕ್ಕ ಕೊಟ್ಟಿತ್ತು ಪಾಪ, ನಿನ್ನೆ ಬೆಳಿಗ್ಗೆನೂ ಕೊಟ್ಟಿತ್ತು. ತೊಳೆದಿಟ್ಟಿದ್ದೆ ನೀರು ಇಳ್ಕೊಂಡ್ರಿ ಅಂತ ಹೇಳಿ, ಎಲ್ಲ ನೀರು ಇಳ್ಕೊಂಡತಿ. ಸೊ ಇವತ್ತು ಸೋಸ್ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ಪಪ್ಪು ಮಾಡೋಕೆ ಇಟ್ಟಿದ್ದೀನಿ. ಇಲ್ಲಿ ಬದ್ನೆಕಾಯಿ ಸಹ ಸುಟ್ಕೊಳ್ತಾ ಇದ್ದೀನಿ ನೋಡಿ ಚಟ್ನಿಗೆ. ನೋಡಿ ಇಲ್ಲಿ ಚೌಳಿಕಾಯಿ ಹುರಿದಿಟ್ಟಿನಿ. ಚೌಳಿಕಾಯಿ ಒಂದು ಪಲ್ಯ ಮಾಡಬೇಕು, ಬದ್ನೆಕಾಯಿ ಚಟ್ನಿ ಮಾಡಬೇಕು. ಪಪ್ಪು ಅಂತೂ ಆಗಂಗೆ ಒಗ್ಗರಣೆ ಅಷ್ಟು ಹಾಕಿದ್ರೆ ಆಯ್ತು ಅದರದ್ದು. ಇದೊಂಚೂರು ಹುರ್ಕೊಂಡ್ಬಿಟ್ರೆ ಸುಡುತ್ತ ಇದು ಸ್ವಲ್ಪ ಚಕ 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 ಅಂತ ಸೇರಿ ಉರಿದು ದೇವ.
ಚೆನ್ನಾಗೆಲ್ಲ ಮಸ್ತ್ಕೋಬೇಕಿದೆ. Very nice. ಎರಡು ಒಲೆ ಮೇಲೆ ಇಟ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಕಡೆ ಒಲೆ ಮೇಲೆ ಪಲ್ಯ ಹಾಕ್ತೇವೆ, ಈ ಕಡೆ ಒಲೆ ಮೇಲೆ ಸಾಂಬಾರಿಗೆ ಪಪ್ಪಿಗೆ ಒಗ್ಗರಣೆ. ಮಸ್ತಾಗೈತಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಳ್ಳಿ ಮನೆಗೆಲ್ಲ ಇದು ಕುಟ್ಟೋದು ಒಳ್ಳೆ ಇರ್ತತಿ, ಜಜ್ಜೋದು ಒಣಗಿ ಇರ್ತತಿ. ಇಷ್ಟು ಕಷ್ಟಪಡಬೇಕಿಲ್ಲಿ ಕುಟ್ಟಲಿಕ್ಕೆ. ಅದ್ರಾಗ ಒಳ್ಳಲ್ಲಿ ಕುಟ್ಟಿದ್ದೇ ಒಂಥರ ಟೇಸ್ಟ್. ಆ ಹಳ್ಳಿ ಮನೆಗೆಲ್ಲ ಹಿಂಗೆ ಮನೆ ಕಟ್ಟಿಸ್ಬೇಕಾದ್ರೇ ಎಲ್ಲ ಒಳ್ಳು ಕಲ್ಲು ಹಾಕ್ಸ್ಬಿಡ್ತಾರೆ ಫ್ರೆಂಡ್ಸ್. ಇದನ್ನ ಈ ಥರ ತೊಳ್ಕೊತೀನಿ, ಯಾಕಪ್ಪ ಅಂದರೆ ಇದು ಕರಿಯೋದೆಲ್ಲ ಸುಟ್ಟಿರ್ತೀನಿ ಅಲ್ಲ, ಹೋಗಲಿ ಅಂತ ಹೇಳಿ ಅಷ್ಟೇ. ಚೆನ್ನಾಗಿ ತೊಳ್ತೀನಿ ಫ್ರೆಂಡ್ಸ್. ನೀರೆಲ್ಲ ತೆಗಿಬೇಕು, ಹಾಕಬೇಕು. ಚಟಪಟ ಅಂತ ಕುಟ್ಬೇಕು ನೋಡಿ ಫ್ರೆಂಡ್ಸ್ ಚಟ್ನಿ. ಯಾರಿಗೆಲ್ಲ ಈ ಚಟ್ನಿ ಇಷ್ಟ ಅಂತ ಕಮೆಂಟ್ ಮಾಡಿ, ಓಕೆನಾ? ಬಿಸಿ ಬಿಸಿ ರೊಟ್ಟಿ ಜೊತೆ ಇಂಥ ಚಟ್ನಿ ಸ್ವಲ್ಪ ಕರಿದೆಣ್ಣೆ ಹಾಕ್ಕೊಂಡು ತಿಂತಾ ಇದ್ದರೆ ಮಜಾನೇ ಬೇರೆ. ಡನ್, ಚಟ್ನಿ ಡನ್.